ಆ ಸಪ್ಲಿಮೆಂಟಿಂಗ್ ಮಾಡೋದು ಪೇರೆಂಟ್ ರೋಲ್ ಆಗಿರ್ತದೆ. ತಾವೇನು ತಾಯಿ ತಂದೆ ಬಂದಿದ್ದೀರಿ, ಈ ಒಂದು ತಿಂಗಳ ಅವಧಿ ಐತಲ್ಲ, ಈ ಒಂದು ತಿಂಗಳ ಅವಧಿಯಲ್ಲಿ ಮಕ್ಕಳ ಯಾವತ್ತೂ ಅವರು ಮಾಡುವಂಥ ಅಭ್ಯಾಸದಲ್ಲಿ, ಅವರು ವಹಿಸುವಂಥ ಶ್ರಮದಲ್ಲಿ, ಅವರ ಜೊತೆಗೆ ನಿಲ್ಲೋದು, ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲಿ ಹೋಗೋದು, ಅವ್ರನ್ನ ಅನುಸರಿಸೋದು, ಅವರು ಸಣ್ಣ ಸಣ್ಣ ಗೆಲುವು ಸಿಕ್ಕಾಗ ಅದನ್ನು ನೀವು ಕೂಡ ಆನಂದಿಸುವುದು, ಅಂಥ ಕೆಲಸಗಳನ್ನು ಪಾಲಕ ಸಮುದಾಯದವ್ರು ಮಾಡಿದ್ದ ನಿಜವಾದಲ್ಲಿ ನಿಮ್ಮ ಮಕ್ಕಳಿಗೆ ಒಂದು ದೊಡ್ಡ ಶಕ್ತಿ ಹಿಂದಿದೆ ಅನ್ನೋದು ಗೋಚರ ಆಗ್ತದೆ. ಯಾವಾಗ ಪಾಲಕರು ನೀವು ಮಕ್ಕಳ ಜೊತೆಗೆ ಹೋಗ್ಲಿಕ್ಕೆ ಆರಂಭ ಮಾಡ್ತೀರಿ, ಮಕ್ಕಳನ್ನ ಇಂಥ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರ್ತೀರಿ, ಮಕ್ಕಳ ಶಾಲೆಗಳಿಗೆ ಹೋಗಿ ಶಿಕ್ಷಕರ ಜೊತೆ ಸಮಾಲೋಚನೆ ಮಾಡ್ತೀರಿ, ಮಾತಾಡ್ತೀರಿ, ನಮ್ಮ ಮಕ್ಕಳ ಪರಿಸ್ಥಿತಿ ಏನು ಬದಲಾಗ್ತಾ ಇದ್ದಾರೆ, ಏನಾದರೂ ಅವರಲ್ಲಿ ಮಾರ್ಕ್ಸ್ ಚೇಂಜಸ್ ಆಗತ್ತವೇನಾ, ತಿಳುವಳಿಕೆ ಹೆಚ್ಚಾಗತ್ತೈತೇನಾ, ಬರೀಲಿಕ್ಕೆ ಹೆಚ್ಚೆಚ್ಚು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ನಿರಂತರವಾಗಿ ಶಿಕ್ಷಕರನ್ನು ಸಂಪರ್ಕ ಮಾಡುವಂಥ ಪಾಲಕರು, ಇಂಥ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಬರುವಂಥ ಪಾಲಕರು, ಮನೆಯಲ್ಲಿ ಮಕ್ಕಳಿಗೆ ಊಟ ಬೇಕಾದಾಗ ಬೇಗ ಊಟದ ಅರೇಂಜ್ಮೆಂಟ್ ಮಾಡುವಂಥದ್ದು, ಮನೆಯಲ್ಲಿ ಮಕ್ಕಳಿಗೆ ವಾತಾವರಣ ಬೇಕಾದಾಗ ಅಭ್ಯಾಸ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಸನ್ನಿವೇಶನ ಸೃಷ್ಟಿ ಮಾಡಿಕೊಳ್ಳೋದು ಯಾರ ಪಾತ್ರ? ಪಾಲಕರ ಪಾತ್ರ. ನಿಮ್ಗೆ ಗೊತ್ತಿಲ್ಲ, ಒಂದು ಸಿನಿಮಾ ಸಕ್ಸಸ್ ಆಗಬೇಕಾದ್ರೆ ದ ಡೈರೆಕ್ಟರ್ ಈಸ್ ನಾಟ್ ಕಮಿಂಗ್ ಇನ್ ದ ಸೀನ್ ಆಫ್ ಎನಿ ಸಿನಿಮಾ. ಯಾವುದೇ ಒಂದು ಸಿನಿಮಾದ ಯಾವ ಪಾತ್ರದಲ್ಲೂ ಪಾಪ ನಿರ್ದೇಶಕ ಬರೋದಿಲ್ಲ. ನಿರ್ದೇಶಕ ಬರೋದು ಮೊದಲು ಅಷ್ಟು ಬರ್ತಾನೆ, ಏನಂದ್ರೆ ಅವನ ಹೆಸರು ಒಂದು ಬರ್ತೈತೆ, ಫೋಟೋ ಸಹಿತ ಬರೋದು ಮಾತು. ಸಿನಿಮಾ ನಿರ್ದೇಶಕ ಇಡೀ ಸಿನಿಮಾ ನಿರ್ದೇಶನ ಮಾಡಿದವರು ಅವರೇ. ನಾಯಕ ಯಾರಿರಬೇಕು, ನಾಯಕಿ ಯಾರಿರಬೇಕು, ಕೋರ್ ಟೀಮ್ ಯಾರಿರಬೇಕು, ವಿಡಿಯೋಗ್ರಾಫರ್ ಯಾರಿರಬೇಕು, ಕ್ಯಾಮ್ರಾ ಮಾಡೋರು ಯಾರಿರಬೇಕು, ಎಲ್ಲೆಲ್ಲಿ ಲೊಕೇಶನ್ ಇರಬೇಕು, ಏನೇನು ಡೈಲಾಗ್ ಹೇಳಬೇಕು, ಏನೆಲ್ಲ ಚೇಂಜಸ್ ಸಿನಿಮಾದ ಆಗ್ತಾ ಹೋಗಬೇಕು, ಎವ್ರಿಥಿಂಗ್ ಎಲ್ಲ ಡೈರೆಕ್ಟ್ ಮಾಡೋರು ಯಾರು? ಡೈರೆಕ್ಟ್ರ್ ಕೊನೆಗೆ ಒಂದೇ ನಿರೀಕ್ಷೆ ಮಾಡ್ತಾರೆ, ಜನ ಸಿನಿಮಾ ನೋಡಿ ವಾಪಸ್ ಹೋಗುವಾಗ ಚಪ್ಪಾಳೆ ಹೊಡಿತಾರೇನ, ಎಷ್ಟು ಜನ ಚಪ್ಪಾಳೆ ಹೊಡಿತಾರೆ, ಅದು ನಿರ್ದೇಶಕರಿಗೆ ಹೋಗಿ ತಲುಪುವಂಥ ಅಭಿನಂದನೆ. ಅಂಥ ಪಾತ್ರವನ್ನು ಪಾಲಕರು